ಶ್ರೀಮಂತ ದುಡ್ಡಿದ್ದವ್ರಿಗೆಲ್ಲ ನೀವು ಎಷ್ಟೋ ಪ್ರತಿಭಾವಂತಿದ್ರು ಏನೋ ಇದ್ದರು ನಿಮ್ಮಲ್ಲಿ ಪ್ರತಿಭೆ ಇರ್ತಾರೆ ಇಟ್ಕೊಳ್ತಾರೆ ಪೇಮೆಂಟ್ ಕೊಡ್ತಾರೆ ನಂತರ ಪೌರತ್ವ ಅಂತ ಏನು ಸಿಗೋದೇ ಇಲ್ಲ ಅನ್ನೋದು ಇದು ಸ್ಪಷ್ಟ ಆಗಲಿಕ್ಕತ್ತದೆ. ಅದಕ್ಕಾಗಿ ಇವತ್ತು ಟ್ರಂಪು ಇನ್ನೊಂದು ಮಾಡ್ತಾಯಿದ್ದಾರೆ, ಅಕ್ರಮ ವಲಸೆಗಳು ಪಾಪ ಹೋಗಿದ್ರು ಮೊನ್ನೆ ಬಂತಾರೆ ಈಗಾಗಲೇ 119 200 300 ಹಾಕಿ ಕೈಗೆ ಬೇಡಿ ಹಾಕಿ ಮಧ್ಯಾಹ್ನ ಕಳಿಸ್ಯಾರ. ಇದ್ರ ಬಗ್ಗೆ ಇವತ್ತಿನವರೆಗೆ ಒಂದು ಸೊಲ್ಲಿಲ್ಲ ನಮ್ಮ ಮೋದಿಯವರಿಂದ, ಒಂದು ಮಾತಿಲ್ಲ. ಯಾಕ್ರಿ ಹಂಗೆ ಕಳಿಸ್ತಾ ಇದ್ದೀರಿ, ನಮ್ಮ ವಿಮಾನ ಕಳಿಸ್ತೀವಿ ಕಳಿಸ್ರಿ ಅಂತ ಹೇಳುವಂಥ ಶಕ್ತಿ ನಮ್ಮಲ್ಲಿ ಉಳಿದಿಲ್ಲ ಇವತ್ತು. ಯಾಕೆಂದರೆ ಇದು ಇಂಬ್ಯಾಲೆನ್ಸ್ ಬಿಟ್ವೀನ್ ಆಫ್ ಟೂ ಫ್ರೆಂಡ್ಸ್. ಒಬ್ಬ ಅತ್ಯಂತ ಶ್ರೀಮಂತ ಅದನ, ಒಬ್ಬ ಅತ್ಯಂತ ಬಡವದನ, ಅದೇ ಹಂಗೆ ಜೋಡಿ ಆಗ್ತದೆ ಹೇಳ್ತಾನೆ ರೀ. ಅತ್ಯಂತ ಶ್ರೀಮಂತ ತನ್ನ ಜೊತೆಗಾರನ ಒಬ್ಬ ಕಡಿಮೆ ತಿಳ್ಕೊಂಡು ವ್ಯವಹಾರ ಮಾಡ್ತಾರೆ, ಮತ್ತೇನೂ ಇಲ್ಲ. ಅವ್ರು ಮುಂದೆ ಗುಡಿಸೋನು ಬುದ್ಧಿ ಹೇಳ್ತಾರೆ, ನಾವು ಟ್ಯಾಕ್ಸ್ ಹಾಕೋದು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದಕ್ಕೇನು ನಮ್ಮವ್ರು ಮಾತಾಡೋದು ನಮ್ಮ ಮೋದಿಜಿಯವರು. ಅಂದ್ರೆ ಇದೇನಾಗಿರ್ತದಪ್ಪ ಅಂತಂದ್ರೆ ಟ್ರಂಪ್ ಅವರ ಈ ಹಾವಳಿಯಿಂದಾಗೆ ಇವತ್ತು ಯುರೋಪ್ ಖಂಡ ಆಗಿರ್ಬೋದು, ಅದು ಸಹಿತ ಇವತ್ತು ಯುರೋಪಿಯನ್ ಯೂನಿಯನ್ ಇದ್ದಿದ್ದು ಸ್ಪಷ್ಟವಾಗಿ ನಮ್ಮ ಭಾರತ ಜೊತೆಗೆ ಚೈನಾ ಜೊತೆಗೆ ಬ್ರಿಕ್ಸ್ ಜೊತೆಗೆ ದೋಸ್ತಿ ಮಾಡ್ಕೊಳ್ಳೋಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತು ಅದ, ಟ್ರಂಪ್ ಅವರು ಈ ಬ್ರಿಕ್ಸದ ನಾಣ್ಯಗಳನ್ನು ಅಮಾನ್ಯ ಮಾಡಿದ್ದಾರೆ. ನಮ್ಮ ಡಾಲರ್ನೇ ಉಪಯೋಗ ಮಾಡ್ಬೇಕಂತ ಕಂಡೀಷನ್ ಆಗ್ಯಾರ. ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ಇನ್ಮೇಲೆ ನಾವು ಯಾಕಪ್ಪ ಕ್ರಮ ತೊಗೋಬಾರ್ದು ಅಂತೇಳಿ ಜಗದ ಬಾಸ್, ಅಮೇರಿಕಾದ ಬಾಸ್ ಟ್ರಂಪ್ ಅವ್ರು ಕೇಳ್ತಾ ಇದ್ದಾರೆ. ಗೋಲ್ಡ್ ಕಾರ್ಡ್ ಅನ್ನುವಂಥ ವೀಸಾ ರೆಡಿ ಮಾಡಿದ್ದಾರೆ. ಅದು ಕೇವಲ ದುಡ್ಡಿದವ್ರಿಗೆ ಮಾತ್ರ ಬರೋದು. ಅದೇ ಕಾಲಕ್ಕೆ ವಿಜ್ಞಾನವನ್ನು ಅಭ್ಯಾಸ ಮಾಡಿದವರು, ತಂತ್ರಜ್ಞಾನವನ್ನು ಅಭ್ಯಾಸ ಮಾಡಿದವರು ಬರ್ಬೋದು, ಆದರೆ ಶಾಶ್ವತವಾಗಿ ಅಲ್ಲಿರುವಂಥದ್ದು ನಾವು ಮೋಸ್ಟ್ಲಿ ನಿಮಗೆ ಕೊಡೋದಿಲ್ಲ ಅಂತೇಳಿ. ಇನ್ನು ವಲಸೆ ಹೋದವ್ರು ಪಾಪ ಏನೇನೋ ಮಾಡಿ ಹೋದವ್ರಿಗಂತೂ ಅಲ್ಲಿ ಇಲ್ಲ ಮತ್ತು ಯಾರು ವಾರ್ನಿಂಗ್ ಮಾಡಿದ್ದಾರೆ ಅವರಿಗೆ, ನೀವು ನೋಂದಾಯಿಸ್ಕೋಬೇಕು, ನೀವು ಎಲ್ಲಿದ್ದು ಬಂದ್ರಿ ಯಾರ ಏನ ಎಂತ ಅಂತೇಳಿ, ಮತ್ತು ನಿಮ್ಮ ಬೆರಳಚ್ಚು ಕೊಡಬೇಕು, ನಿಮ್ಮ ವಿಳಾಸ ಕೊಡಬೇಕು, ಎಲ್ಲಿರ್ತೀರ ಅಮೇರಿಕಾದಲ್ಲ ಅಂದಾಗ ನೀವು ಸಿಕ್ಕಿರಿದ್ರೆ ಅದೆಲ್ಲ ಮಾಡ್ಲಾರ್ದು ಹಂಗೆ ಇದ್ರಪ್ಪ ಅಂದ್ರೆ ನಾವು ನಿಶ್ಚಿತವಾಗಿ ಶಿಕ್ಷಣ ಕೊಡ್ತೀವಿ, ನಿಮ್ಮನ್ನು ಹೊಳ್ಳೆ ಕಳಿಸಿ ಬಿಡ್ತೀವಿ ನಿಮ್ಮ ದೇಶಕ್ಕೆ ಅನ್ನುವಂಥ ನೆಲೆಯಲ್ಲಿ ಈ ನಮ್ಮ ಟ್ರಂಪ್ ಅವರು ಮೂರನೇ ಜಗತ್ತಿಗೆ, ಅದು ಥರ್ಡ್ ವರ್ಲ್ಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ನಾವು ಇನ್ನೂ